ಪ್ರಫುಲ್ಲ ನಾಯ್ಕ ಅವರ ಮೊದಲ ಮಗ. ನನ್ನ ತಾಯಿಯ ಹೊಟ್ಟೆಯಲ್ಲಿರುವಾಗಲೇ ನನ್ನ ತಂದೆ ತೀರೋಗಿದ್ದಾರೆ. ಇದಾದಮೇಲೆ ನನ್ನ ತಾಯಿ ಬಂದು ನನ್ನನ್ನು ಅಜ್ಜಿ ಮನೆಯಲ್ಲಿ ಬಿಟ್ಬಿಟ್ರು. ಆಮೇಲೆ ಅವ್ರು ಬಾಂಬೆಗೆ ಹೋಗಿದ್ದಾರೆ. ನನ್ನ ಅಜ್ಜಿ ಹತ್ರ ನನ್ನ ಅಮ್ಮ ಎಲ್ಲಿ ಅಂತ ಕೇಳಿದರೆ ಅವಳು ಇಲ್ಲ ಮಗ ಎಲ್ಲೋ ಹೋಗಿದ್ದಾಳೆ, ಅವಳು ನಮ್ಮ ಹತ್ರ ಎಲ್ಲ ಮಾತಾಡ್ತಿಲ್ಲ, ಏನಂತ ವಿಷಯ ಗೊತ್ತಿಲ್ಲ, ನಾನು ಸಾಕ್ತೀನಿ. ಅವಾಗ ಮಾವಂದಿರಿದ್ರು, ನನ್ನ ಚಿಕ್ಕಮ್ಮನೂ ಇದ್ದರು, ನಾವು ಸಾಕ್ತೀವಿ ಅಂತ ಹೇಳಿದರು. ನಾವು ಅದಾದಮೇಲೆ ನನಗೆ ಅಷ್ಟೇನು ಪರಿವಿಲ್ಲ, ಮೊದಲಿಂದ ಏನು ಅಮ್ಮನ ಪ್ರೀತಿ ಏನಿಲ್ಲ, ಅಜ್ಜಿನ ಸಾಕ್ತಿದ್ರಂತ ನಾನು ಅಷ್ಟು ಟೆನ್ಷನ್ ಏನು ಮಾಡ್ತಿಲ್ಲ. ಇದಾದ ನಂತರ ಒಂದು 6ನೇ ಕ್ಲಾಸ್ ಇರುವಾಗ ಅಮ್ಮ ಬಾಂಬೆಯಿಂದ ಬಂದರು ಒಬ್ಬರನ್ನ ಕರ್ಕೊಂಡು. ಅಲ್ಲಿ ಅವ್ರದ್ದು ರಿಲೇಷನ್ಶಿಪ್ ಇತ್ತಂತೆ. ಇದಾದಮೇಲೆ ನಮ್ಮ ಅಜ್ಜಿ ಬಂದುಬಿಟ್ಟು ಸರಿ ಈ ಥರ ಎಲ್ಲ ಆಗಿದೆ ವಿಷಯ ಅಂತ ಅವ್ರನ್ನ ಮದುವೆ ಊರಲ್ಲೆಲ್ಲ ಹೇಳಿದ್ರು, ಇವಳಿಗೆ ಮದುವೆ ಆಗಿದೆ, ನಮ್ಮದು ಫ್ಯಾಮಿಲಿದು ಮರ್ಯಾದೆ ಹೋಗುತ್ತೆ, ಅದಕ್ಕೋಸ್ಕರ ಇವರು ಮದುವೆ ಆಗಿದ್ದಾರೆ ಅಂತ ಹೇಳಿಬಿಟ್ಟು ಅವ್ರನ್ನ ಬೆಳವಾಯಲ್ಲಿ ಇರ್ಲಿಕ್ಕೆ ಹೇಳಿದರು. ಅದೇ 4ನೇಂದ ಅದೇ ಈ ಥರ ಆಗಿದೆ. ನನ್ನನ್ನೇನು ನೋಡ್ತಿಲ್ಲ, ನಾನು ಏನು ಓದಿದ್ದೀನಿ ಅಂತ ಅವ್ರಿಗೆ ಇಲ್ಲಿ ತನಕ ಏನೂ ಗೊತ್ತಿಲ್ಲ, ನಾನು ಎಲ್ಲಿದ್ದೀನಿ ಅಂತಲೂ ಗೊತ್ತಿಲ್ಲ, ನನ್ನ ಬಗ್ಗೆ ಏನು ವಿಚಾರಣೆನೇ ಮಾಡ್ತಿಲ್ಲ. ಇವನು ತಮ್ಮ ನಮ್ಮ ಜೊತೆ ಕ್ಲೋಸ್ ಇದ್ದಾನೆ. ನಾನು ಚಿಕ್ಕಮ್ಮನ ಮಗನ ಜೊತೆ ಇರೋದು, ನಮ್ಮ ಜೊತೆ ಕಸಿನ್ಸ್ ರಿಲೇಷನ್ಶಿಪ್ ತುಂಬ ಒಳ್ಳೆಯದಾಗಿದೆ. ಅವರು ನನ್ನ ಹತ್ರ ಏನೂ ಕೇಳಲ್ಲ, ಏನು ಮಾಡ್ತಿದ್ಯಾ, ಏನು ಓದ್ತಿದ್ಯಾ, ಏನೂ ಕೇಳಲ್ಲ. ಇವಾಗ ನಾನು ಬಂದಿರೋದು ಏನಕ್ಕಂದರೆ ನನ್ನ ಚಿಕ್ಕಮ್ಮನ ಮೇಲೆ ಏನೇನೋ ಹೇಳ್ತಿದ್ದಾರೆ, ವೇಶ್ಯಾವಾಟಿಕೆ ಇದಿದೆ ಅಂತ. ಬಟ್ ನಮ್ಮ ಹತ್ರ ದಾಖಲೆಗಳಿವೆ, ಏನು ಅವರು FIR ಹಾಕಿದ್ದಾರೆ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ದಾಖಲೆಗಳಿವೆ, ಎಲ್ಲ ಸುಳ್ಳು ಹೇಳ್ತಿದ್ದಾರೆ ಅವರು. ಸುಮ್ಮನೆ ಬಂದು ನಮ್ಮ ಫ್ಯಾಮಿಲಿ ಬಗ್ಗೆ ಈ ಥರ ಹೇಳೋದು ಇದು ಸರಿ ಕಾಣ್ತಿಲ್ಲ, ಇದು ಸುಳ್ಳು ಆರೋಪಗಳೆಲ್ಲ. ಇನ್ನೊಂದು ಏನು ವಿಷಯ ಅಂದರೆ ಇನ್ಸ್ಪೆಕ್ಟರ್ ಸಂದೇಶ್ ಮೇಲೆ ಅತಿಯಾದ ಪ್ರೀತಿಯಿಂದ ತನ್ನ ಸ್ವಂತ ಮಗನಿಗೆ FIR ಹಾಕುವಷ್ಟು ತಾಯಿ ಮುಂದುವರೆದಿದ್ದಾಳೆ ಅಂದರೆ ನೀವೇ ಅಂದ್ಕೊಳ್ಳಿ ಅವಳು ಯಾವ ಥರ ಇರ್ತಾಳಂತ. ಇನ್ನೊಂದು ಹೇಳ್ಬೇಕಂದ್ರೆ ಈ ಐ ಬಿ ಗ್ರೂಪಲ್ಲಿ ನನ್ನ ತಾಯಿ ಆ ಕಡೆ ಈ ಕಡೆ ಹೋಗ್ತಿದ್ದಾರೆ ಅಂತ ಸುದ್ದಿ ಬರ್ತಿದೆ ಇವಾಗ. ಇದರಿಂದ ಗೊತ್ತಾಗುತ್ತೆ ಸಂದೇಶ್ ಮತ್ತು ಪ್ರಫುಲ್ಲ ನಾಯ್ಕ ಅವರ ಮಧ್ಯೆ ಯಾವ ಥರ ರಿಲೇಷನ್ಶಿಪ್ ಇದೆ ಅಂತ ನೀವೇ ಅಂದ್ಕೊಳ್ಳಿ. ಅದರಿಂದ ಅವರ ಪರವಾಗಿ ಬಂದಿದ್ದಾರೆ, ಬೇರೆ ಯಾರೂ ಬರಲಿಲ್ಲ ಅವ್ರ ಪರವಾಗಿ, ಯಾರೂ ಬಂದಿಲ್ಲ ಅವ್ರ ಪರವಾಗಿ ಈ ಥರ ಹೇಳೋಕ್ಕೆ. ಬಟ್ ಪ್ರಫುಲ್ಲ ನಾಯ್ಕ ಅವರೇ ಯಾಕೆ ಬರ್ತಾರೆ ಈ ಥರ ಹೇಳೋಕ್ಕೆ? ನಾವೇನು ಅವ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿಲ್ಲ. ಅವರು ಕೊನೆಯದಾಗಿ ಹೇಳ್ತಾರೆ ನನಗೆ ನ್ಯಾಯ ಕೊಡಿಸಿ ಅಂತ. ಯಾವ ರೀತಿ ನ್ಯಾಯ ಬೇಕು ಇವರಿಗೆ? ನಿಜವಾಗಿ ಆಗಿರೋದು ನಮ್ಮ ಮೇಲೆ ಫೇಕ್ ಕಂಪ್ಲೇಂಟ್ ಆಗುತ್ತೆ, ನಮ್ಮ ಮೇಲೆ FIR ಆಗುತ್ತೆ ಅಂದರೆ ಇವ್ರ ಮೇಲೆ, ಚಿಕ್ಕಮ್ಮನ ಮಗನ ಮೇಲೆ, ಚಿಕ್ಕನ ಮೇಲೆ ಇದೆಲ್ಲ ಆಗುತ್ತೆ. ಬಟ್ ಅವ್ರು ಹೇಳ್ತಾರೆ ನನಗೆ ನ್ಯಾಯ ಬೇಕಂತ. ನಿಜವಾಗಿ ನಮಗೆ ನ್ಯಾಯ ಬೇಕು ಈ ಸಂದೇಶ್ ಮತ್ತು ಪ್ರಫುಲ್ಲರಿಂದ. ಇಷ್ಟೇ ಹೇಳಲಿಕ್ಕೆ ಇಷ್ಟ. ತಾಯಿ ಆದರೂ ನಾನು ನೋಡಬೇಕಲ್ಲ ಸರ್ ತಾಯಿ ಅಂದರೆ ಯಾವ ಥರ ನೋಡಬೇಕು ನಿಮಗೆ? ಇವಾಗ ನಾನು ಹೇಳ್ತೀನಿ, ನಾನು ಬೆಂಗಳೂರಲ್ಲಿದ್ದೆ ಸರ್, ಈ ಘಟನೆಗಳೆಲ್ಲ ಆಗುತ್ತೆ. ಚಿಕ್ಕ ಇರುವಾಗ ನಾನು ಅಜ್ಜಿ ಜೊತೆ ಇದ್ದೆ. ಅಜ್ಜಿ ಜೊತೆ ನನ್ನ ಮಾವಂದಿರು ನೋಡ್ತಿದ್ರು, ನನ್ನ ಚಿಕ್ಕಮ್ಮ ಹೋದ್ರು. ಅವಾಗ ಅವ್ರಿಗೆ ಮದುವೆ ಆಗಿರಲಿಲ್ಲ. ಮೊದಲಿಂದ ಅವರೇ ನನಗೆ ತಾಯಿ ಪ್ರೀತಿ ಕೊಟ್ಟಿದ್ದು. ಓದಿಸೋದ್ರಿಂದ ಕಲಿಸೋದ್ರಿಂದ ಎಲ್ಲ ಅವರೇ ನೋಡ್ತಿದ್ರು. ನನ್ನ ಅಜ್ಜಿ ಸರಿಯಾಗಿದ್ರು ಅವಾಗ. ಇವಾಗ ಪಾಪ ಅವ್ರಿಗೆ ಅಲ್ಝೈಮರ್ ಆಗಿದೆ, ಸ್ವಲ್ಪ ಅವ್ರಿಗೆ ಮರುವಿನ ಪ್ರಾಬ್ಲಮ್ ಇದೆ, ಅವ್ರಿಗೆ ಏನೂ ಗೊತ್ತಿಲ್ಲ. ಇವಾಗ ನಾವೇ ನೋಡ್ಕೊಳ್ತಿರೋದು ಅವ್ರನ್ನ. ಇವಾಗ ನಾನು ಹೇಳ್ತಿರಲ್ಲ ಪ್ರಫುಲ್ಲ ನಾಯ್ಕ ಅವರು ಅವ್ರ ಮನೆಗೆ ಬರ್ತಿಲ್ಲ, ನೋಡೋದು ಇಲ್ಲ, ಯಾರನ್ನ ಅಮ್ಮನೂ ನೋಡಲ್ಲ. ನನ್ನ ಅಮ್ಮ ಅಂದರೆ ಮಕ್ಕಳಿಗೆ ಅಜ್ಜಿ ತಾಯಿ ಥರ ನೋಡ್ಕೊಂಡಿದ್ದಾರೆ ಇಬ್ಬರನ್ನು, ಇವನನ್ನು, ನನ್ನ ಅಮ್ಮನನ್ನು, ಇವನನ್ನು. ಈ ಮಗು ಹೆರಿಗೆ ಆಗುವಾಗ ಅವಳ ಗಂಡನಿಗೆ ಮಳೆ ಬರ್ತದಂತ ಆಸ್ಪತ್ರೆಗೆ ಬರಲಿಕ್ಕೆ. ಅವಳ ಗಂಡ ಹೇಳ್ತಾನೆ ನನ್ನ ಗಂಡ ಅಂತ, ಲಿವಿಂಗ್ ಟುಗೆದರ್ ಇರುವವರು. ಅವನು ಬರಲಿಲ್ಲ. ನಾವು ಹೋಗಿ ಆಸ್ಪತ್ರೆಯಲ್ಲಿ ನೋಡ್ಕೊಂಡಿದ್ವಿ. ಪ್ರಫುಲ್ಲ ಅವರ ಮಕ್ಕಳು. ಇನ್ನೊಂದು ನೀವೇನೋ ಹೇಳಿದ್ರಿ, ಒಂದು ಕ್ವಶನ್ ಕೇಳಿದ್ರಿ, ಕೇಳಿ. ನಿಮಗೆ ತಾಯಿ ಮೇಲೆ ಪ್ರೀತಿ ಇಲ್ವಾ ಅಂತ ಕೇಳ್ತೀರಿ. ತಾಯಿ ಸಣ್ಣ ಮಕ್ಕಳು ಇರ್ತಾರೆ, ತಾಯಿ ತುಂಬ ಪ್ರೀತಿ ಮಾಡ್ತಾರೆ ಮಕ್ಕಳು. ಒಂದು 4 ವರ್ಷ ಕೇಳಿ, ದ್ವೇಷ ಹೇಳ್ತೀನಿ, ದ್ವೇಷ ಅಂತಲ್ಲ, ಇದ್ರಲ್ಲಿ ದ್ವೇಷ ಅಂತ ಬರೋದಿಲ್ಲ. ಮಗು ಹಾಲು ತಿಂದು ಒಂದು 4, 5, 6 ವರ್ಷ ತನಕ ತಾಯಿ ಮೇಲೆ ತುಂಬ ಪ್ರೀತಿ ಇರ್ತದೆ ಮಕ್ಕಳಿಗೆ, ತಾಯಿನೇ. ಆಮೇಲೆ ತಾಯಿ ಹತ್ರ ಇಲ್ಲ ಅಂದರೆ ಇನ್ನೊಬ್ರು ಯಾರೋ ಒಂದು ಲೇಡಿ ಬಂದು ಪ್ರೀತಿ ಮಾಡುವಾಗ ತಾಯಿದು ಮರ್ತು ಹೋಗ್ತದೆ ಮಕ್ಕಳಿಗೆ. ಸಣ್ಣ ಪ್ರಾಯದಲ್ಲಿ ಬೆಳೀತಾ ಇವರೇ ಅಮ್ಮ ಅಂತ ಆಗ್ತಾರೆ. ಅವನು ನನ್ನನ್ನು ಅಮ್ಮ ಅಂತ ಕರೀತಾನೆ, ಯಾಕಂದ್ರೆ ಇವಳ ತಾಯಿ ಪ್ರೀತಿ ಕೊಟ್ಟಿಲ್ಲ. ಬೆಳೀತಾ ಅವನಿಗೆ ನನಗೆ ಅಮ್ಮ ಯಾರು ಅಂತ ಕನ್ಫ್ಯೂಸ್ ಆಗೋಯ್ತು ಅವನಿಗೆ, ಯಾರಿಗೆ ದೊಡ್ಡವನಿಗೆ. ಅಜ್ಜಿ ಮತ್ತು ನಾನು ಓದಿದ್ದು ಇನ್ನೊಂದು 4-5 ವರ್ಷದಲ್ಲಿ. ಅಜ್ಜಿ ಮತ್ತು ನಾನು ಸಾಕಿದ್ದು, ವಿದ್ಯೆ ಓದಿಸಿದ್ದು, ₹1 ಎಲ್ಲ ಖರ್ಚು ಮಾಡಿಸಿದ್ದು ನಾವೇ. ಹಾಗಿರುವಾಗ ಒಂದ್ಸಲ 18 ವರ್ಷ ಆಗಿತ್ತು ಅವಳಿಗೆ, ಅವನ ಮೇಲೆ FIR ಕೊಟ್ಲು. ಅವಳು FIR ಮಾಡಿದ್ಲು ಮೂಡುಬಿದ್ರೆ ಸ್ಟೇಷನಲ್ಲೇ. ನನ್ನ ಮಗ ನನಗೆ ಬೇಕು ಅಂತ. ಆ ಟೈಮಲ್ಲಿ ಆವಾಗ ನನ್ನ ಮಗನನ್ನು ತನ್ನ ತಂಗಿ ಕರ್ಕೊಂಡು ಓಡಿ ಹೋಗಿದ್ದಾಳೆ ಅಂತ ಮೂಡುಬಿದ್ರೆ ಸ್ಟೇಷನವ್ರಿಗೆ. ಅಯ್ಯೋ ಇದೇನಾಯಿತು ಅಂತ ಆ ಟೈಮಲ್ಲಿ ಯಾರೋ ಇನ್ಸ್ಪೆಕ್ಟರ್ ಇದ್ದರು,
ಅವ್ರು ನನಗೆ ಕಾಲ್ ಮಾಡಿದರು. ನಾವು ಇವನಿಗೆ ಕಾಲೇಜಿಗೆ ಅಡ್ಮಿಷನ್ ಆಗಿದೆ, ಮರುದಿವಸ ಅವ್ನು ಕಾಲೇಜಿಗೆ ಹೋಗಬೇಕಿತ್ತು. ಕಾಲೇಜಿಗೆ ಹೋಗಿಲ್ಲ, ಸೀದಾ ಹೋದ. ನಾನು ಕಾರ್ಕಳದಲ್ಲಿ ಕಾಲೇಜಲ್ಲಿ ಇದ್ದೇನೆ, ನಾನು ಕಾರ್ಕಳದ ಜ್ಞಾನಸುಧದಲ್ಲಿ ಓದಿದ್ದು, ಸೆಕೆಂಡ್ PU. ಆಮೇಲೆ 7th ತನಕ ಕಾಬೇಟು ಕಾಲೇಜ್ ಸ್ಕೂಲ್ ಹೋಗಿದ್ದು, SNಗೆ ಹೋಗಿದ್ದು. ಆಮೇಲೆ ನಾನೀಗ ಕಾಲೇಜಿಗೆ ಹೋಗ್ತಾ ಇದ್ದೀನಿ. ನನ್ನ ಅಮ್ಮನಿಗೆ ಗೊತ್ತಿದೆ. ಅಮ್ಮನಿಗೆ ತಲೆಯಲ್ಲಿ ಏನಂದರೆ ನಾನು ಹಂಗೆ 18 ವರ್ಷ ಇತ್ತು, ನಾನು ಇನ್ನು ದುಡಿಬೇಕಾಗತ್ತೆ, ದುಡ್ಡು ಕೊಡಲಿ ಅನ್ನೋ ಉದ್ದೇಶಕ್ಕೆ ಅವಳು ಆ ಥರ ಮಾಡಿದ್ದಾಳೆ. ನಂಗೆ 18 ವರ್ಷ ಆಗಿದೆ ಅಂತ ಇವಳು ಸ್ಟೇಟ್ಮೆಂಟ್ ಕೊಟ್ಟ. ಅಲ್ಲಿಗೆ ಅವರು ಅವಳಿಗೆ ಬರ್ಲಿಕ್ಕೆ ಹೇಳಿದ್ರು, ಅವಳು ಬರಲೇ ಇಲ್ಲ ಸ್ಟೇಷನ್ಗೆ. ಆ ಕೇಸನ್ನೇ ಮುಚ್ಚಾಕ್ಬಿಟ್ರು ಮೂಡುಬಿದಿರೆ ಸ್ಟೇಷನ್ನವರು. ಈಗ ನೀವೇ ಯೋಚಿಸಿ, ತಾಯಿ ಮೇಲೆ ದ್ವೇಷ ಯಾಕೆ ಬರುತ್ತೆ? ಒಂದು ತಾಯಿಯಾದವಳು ಪ್ರೀತಿಯಲ್ಲಿ ಇದ್ರೆ ಓಕೆ, ಅದೇ ಇವನು ದುಡ್ದು ಒಂದೊಂದು 5,000 ಸಾವಿರ ಅಕೌಂಟಿಗೆ ದುಡ್ಡು ಸಹ ಹಾಕ್ತಿದ್ದ ತಾಯಿ ಅಂತ, ಎಲ್ಲೆಲ್ಲಿ ಸುತ್ತಾಡೋದು ಬೇಡ, ನಮ್ಮ ಮರ್ಯಾದೆ ಹೋಗೋದು ಬೇಕು ಬೇಡ ಅಂತೇಳಿ ಅವನ ಅಕೌಂಟಿಗೆ ಅವನೇ ದುಡ್ಡು ಹಾಕ್ತಿದ್ದ ಒಂದೊಂದ್ಸಲ. ಅವನ ಮಗ ಅದ್ರ ಜಾಸ್ತಿ ಫ್ಯಾಮಿಲಿಯಲ್ಲಿ ಹೊರಗೆ ಹೆಸರು ಹಾಳಾದರೆ ನಮ್ಮ ಮಕ್ಕಳ ಹೆಸರು ಹಾಳಾಗುತ್ತೆ ಅನ್ನೋ ಉದ್ದೇಶಕ್ಕೆ ಈಗ ಅದನ್ನು ಬಿಟ್ಬಿಟ್ಲು. ಈ ಹುಡುಗ ಸ್ವಲ್ಪ ಸಮಯ ಅವಳ ಜೊತೆನೇ ಇದ್ದ, ನಾವು ನೋಡ್ಕೊಳ್ತಿದ್ವಿ, ನಾವು ಹಣಕಾಸಿನ ವ್ಯವಸ್ಥೆ ಎಲ್ಲ ಕೊಡ್ತಿದ್ವಿ, ಅವಳ ಬಾಯಲ್ಲೇ ಕೇಳಿ ಇವನ ಬಾಯಲ್ಲೇ. ಆದರೂ ಇವನನ್ನು ಇವಾಗ ದೂರ ಮಾಡುವ ಉದ್ದೇಶ ಏನಿತ್ತು? ಈಗ ಇವನಿಗೂ ರೇಂಜಿಗೆ ರೇಂಜು. ಏನು ಮಾಡಿದ್ಲು? FIR ಹಾಕಿದ್ಲು ಮಗನ ಮೇಲೆ, ಆಮೇಲೆ ಹೊಡಿಸಿದ್ಲು. ಈಗ ಇನ್ಸ್ಪೆಕ್ಟ್ರೊಟ್ಟಿಗೆ ಕೂಡ್ಕೊಂಡು ನಾನು ವೇಶ್ಯ ಅಂತ ಹೇಳ್ಕೊಂಡ್ರು. ಆವಾಗ ಇವರಿಗೆ ನಮ್ಮ ಇಡೀ ಫ್ಯಾಮಿಲಿಗೆ ಏನಾಗ್ಬೋದು ಇವಾಗ?